ನಮಸ್ಕಾರ. ನನ್ನ ಹೆಸರು ಶಿವರುದ್ರಪ್ಪ ಬಡಿಗೆರೆ, ಜಾನಪದ ಕಲಾ ಬಳಗ ಟ್ರಸ್ಟ್ ಹುಬ್ಬಳ್ಳಿ. ನಾವು ಗೋಕುಲಹಳ್ಳಿ ಒಂದು ನಮ್ಮ ರಮೇಶ್ ಅವರ ಹಾಗೂ ನಮ್ಮ ವಿರುವತ್ತ ಹಿರೇಮಠ ಅವರ ನೇತೃತ್ವದಲ್ಲಿ ಒಂದು ನಾವು ಜಾನಪದ ಕಲಾ ಬಳಗ ಹಮ್ಮಿಕೊಂಡೇವಿ. ಆದ್ರೆ ಪ್ರತಿ ವರ್ಷ ಇಲ್ಲಿ ಡಿಜೆ ಇರ್ತಿದ್ವು. ಡಿಜೆ ಹೆಂಗಂದ್ರೆ ಇಷ್ಟು ನಮ್ಗೆ ತ್ರಾಸ ಆಕಿತ್ತು, ಕಿವಿ ಎಲ್ಲ ಹಾಳಾಕಿದ್ವು. ಆದ್ರೆ ಈಗ ನೋಡಿ, ನಮ್ಮದೊಂದು ಪುರಾತನ ಕಾಲ 1000 ವರ್ಷದಿಂದಲೂ ಇವೆಲ್ಲ ಚರ್ಮ ವಾದ್ಯ, ಕರಡಿ ಮಜಲು, ಜಗ್ಗಲಿಗಿ ಇವೆಲ್ಲ ಅದಾವಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಸಂಸ್ಕೃತಿ. ಇದರಲ್ಲೇ ಸಂಸ್ಕೃತಿ ಅದ. ಇದನ್ನ ಉಳಿಸ್ಕೊಂಡಿದ್ದಕ್ಕ ನಮ್ಮ ಎಲ್ಲ ಈ ಹುಬ್ಳಿಯ ನಮ್ಮ ಏನ ಚನ್ನಮ್ಮ ಸರ್ಕಲಿನ ಗಣಪತಿ ಟ್ರಸ್ಟ್ಗೆ ಮತ್ತು ನಮ್ಮ ಸಮಾಜದ ಎಲ್ಲರಿಗೂ ಬಹಳ ನಾವು ಅಭಿನಂದನೆ ವಹಿಸ್ತೀವಿ. ಯಾಕಂದ್ರೆ ಇಂತಾದ ಕೊತ್ತು ಕೊಡ್ಬೇಕು ನಮ್ಮ ಕಲಾವಿದರಿಗೆ. ಕೊಟ್ಟಿದ್ದ ಎಷ್ಟು ಅನುಕೂಲ ಆತಂದ್ರೆ ನಾವು ಕಲಾವಿದರು ಇದಕ್ಕೆ ನಾವು ಎಷ್ಟೋ ದಿವಸ ಸಾಧನೆ ಮಾಡಿರ್ತೀವಿ, ದಿನನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡಿರ್ತೇವೆ, ನಮ್ ಕೆಲಸ ಬಿಟ್ಟು ಬಗ್ಸಿ ಬಿಟ್ಟು. ಆಮೇಲೆ ಏನಪ್ಪಾ ನಮ್ಮ ದೇಶದಲ್ಲಿ ಸಂಸ್ಕೃತಿ ಉಳ್ಸಾಕತ್ತಿದ್ದಕ್ಕೆ ಬಹಳ ಒಳ್ಳೇದಾತ. ಧನ್ಯವಾದ. ಇಂದು ಚೆನ್ನಮ್ಮ ಮೈದಾನದ ಶ್ರೀ ಗಣೇಶ ಉತ್ಸವದ ಅಂಗವಾಗಿ 3ನೇ ದಿನ ಗಣೇಶ ವಿಸರ್ಜನೆಯಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮತ್ತು ಎಲ್ಲಾ ಜಿಲ್ಲೆಯ ಕಾರ್ಯಕರ್ತರು, ಗಜಾನನ ಮಹಾರಾಜರ ಸದಭಕ್ತರು ಮತ್ತು ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ವೇಷದಲ್ಲಿ ಮತ್ತು ರಾವಣನ ವೇಷದಲ್ಲಿ ಮತ್ತು ಸಂಗೊಳ್ಳಿ ರಾಯಣ್ಣನ ವೇಷದಲ್ಲಿ ಎಲ್ಲಾ ವಿವಿಧ ತಂಡ ಮೇಳದೊಂದಿಗೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಎಲ್ಲಾ ಹುಬ್ಬಳ್ಳಿಯ ಮಹಾಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್, ಜಯ ಜೈ ಶ್ರೀರಾಮ್. ನಮಸ್ಕಾರ, ನಾನು ನಿಮ್ಮ ವೆಂಕಟೇಶ್ ಹೆಸರು. ನಾಡಿನ ಸಮಸ್ತ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಘ್ನಹರ್ತ ಎಲ್ಲ ಭಕ್ತಾದಿಗಳ ವಿಘ್ನ ಹರ್ತು ಅವ್ರಿಗೆ ಅತ್ಯಂತ ಖುಷಿಯನ್ನು ಕೊಡಲಿ ಅಂತೇಳಿ ನಾನು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸತತ 4 ವರ್ಷದಿಂದ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶ ಮಂಡಳಿ ಮಹಾಮಂಡಳಿ ವತಿಯಿಂದ ಸತತ 4ನೇ ವರ್ಷ
ನಾವು ಅನ್ನ ಸಂತರ್ಪಣೆಯನ್ನು ನೆರವೇರಿ ಮಾಡ್ತಿದ್ವಿ. ಆದ ಕಾರಣ ಈ ವರ್ಷ ಪೂರ ವಿಜೃಂಭಣೆಯಿಂದ ನೀವು ನೋಡ್ತಿದ್ರೆ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಡೆಯಕತ್ತಿದ್ವಿ. ಈ ಒಂದು ಮೆರವಣಿಗೆ ಒಳಗೆ ಸರಿಸುಮಾರು ಒಂದು 10,000ರಿಂದ 15,000 ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲಿ ನಾವು ಕೂಡ ಒಂದು ನಮ್ಮ ಫೌಂಡೇಶನ್ ವತಿಯಿಂದ ಸತತ 4ನೇ ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳೇ ಮೊದಲಿದು ಈದ್ಗಾ ಮೈದಾನ ಅಂತ ಹೇಳಿ ಕರೆಯಲಾಗಿತ್ತು. ಈಗ ಇದು ಚೆನ್ನಮ್ಮ ಮೈದಾನ ಅಂತ ಹೇಳಿ ಏನು ಹಿಂದೂ ಬಾಂಧವರು ಸೇರಿ ಕೂಡ ಎಲ್ಲರೂ ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಇದು ಹಳೆ ಹಿನ್ನೆಲೆ ಇದೆ, ಇದು ಏನು ಹೊಸ ಹೆಸರಲ್ಲ, ಹಳೆ ಹೆಸರು. ಇದು ಸ್ವಲ್ಪ ಎಡಪಂಥಿಯವರು ಈದ್ಗಾ ಮೈದಾನ ಅಂತ ಹೇಳಿ ಕರೀತಿದ್ರು. ಹಿನ್ನೆಲೆ ಎಲ್ಲರೂ ಚೆನ್ನಮ್ಮ ಮೈದಾನ ಅಂತ ಹೇಳಿದ್ರು. ಈಗ ಸದ್ಯ ಚೆನ್ನಮ್ಮ ಮೈದಾನ ಅಂತ ಹೇಳಿ ಇದು ಪ್ರಸಿದ್ಧ ಇದೆ. ಸೊ ಇದು ಚೆನ್ನಮ್ಮ ಮೈದಾನ ಅಂತ ಹೇಳಿ ಕರೆಯಲಿಕ್ಕೆ ನಮ್ಮ ಅತ್ಯಂತ ಹೆಮ್ಮೆ ಆಗುತ್ತದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.